ನೋಡಿ, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆಗೂ ಮೊದಲು ಕೆಲವು ವಿಚಿತ್ರ ಅನ್ನುವಂಥ ಘಟನೆಗಳು ನಡೆದಿವೆ. ಅದರ ಬಗ್ಗೆ ನಿಮಗೆ ಕೆಲವು ಮಾಹಿತಿಯನ್ನು ಕೊಡ್ತೀನಿ. ಬಹುಶಃ ಯಾರು ಕೂಡ ಊಹೆ ಮಾಡಿರಲಿಕ್ಕಿಲ್ಲ, ಅಂತಹ ಬೆಳವಣಿಗೆಗಳು ಕೂಡ ನಡೆದಿತ್ತು. ಅದರ ಜೊತೆಗೆ ಈಗಾಗಲೇ ಉಪರಾಷ್ಟ್ರಪತಿ ಚುನಾವಣೆಯ ಪ್ರಕ್ರಿಯೆ ಆರಂಭ ಆಗಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಗಾಗಲೇ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ. ಈಗಾಗಲೇ ಅವ್ರ ಪತ್ರಿಕಾ ಪ್ರಕಟಣೆ ಕೊಟ್ಟಾಗಿದೆ. ನೋಡಿ, ಹಾಗಾದರೆ ಯಾರ್ಯಾರು ಮತದಾರರು, ಎಷ್ಟು ಮತಗಳಿವೆ, ಎಷ್ಟು ಮತಗಳು ಯಾರ ಪರವಾಗಿದೆ. ಈಗ ಗೇನ್ ಎಲೆಕ್ಷನ್ ಆದರೆ ನೋಡಿ, ಕಳೆದ ಬಾರಿ ಎಲೆಕ್ಷನ್ ಆದಾಗ ಜಗದೀಪ್ ಧನ್ಕರ್ ಎದುರುಗಡೆ ಕರ್ನಾಟಕದ ಮಾರ್ಗರೇಟ್ ಆಳ್ವ ಅವರು ಕ್ಯಾಂಡಿಡೇಟ್ ಆಗಿದ್ದರು. ಸೊ ಆಗ ಏನಾಗಿತ್ತು, ಯಾರ್ಯಾರ ಪರವಾಗಿ ಎಷ್ಟು ಓಟ್ ಬಿದ್ದಿತ್ತು ಅದು ಹೇಳ್ತೀನಿ. ಈಗ ಯಾರ ಪರವಾಗಿ ಎಷ್ಟು ಮತ ಇದೆ, ಯಾರು ಗೆಲ್ತಾರೆ, ಏನಾಗುತ್ತೆ ಆ ಎಲೆಕ್ಷನ್, ಆ ವಿವರವನ್ನು ಕೊಡ್ತೀನಿ. ಹಾಗೆ ಬಹಳ ಮುಖ್ಯವಾಗಿ ನೋಡಿ, ಜಗದೀಪ್ ಧನ್ಕರ್ ರಾಜೀನಾಮೆಗೆ ಒಂದೇ ಒಂದು ಫೋನ್ ಕಾಲ್ ಕಾರಣ ಆಯಿತು ಅಂತ ನಿಮಗೆ ಹೇಳಿದ್ದೆ. ಅದು ಯಾರ ಫೋನ್ ಕಾಲ್, ಆ ವಿವರವನ್ನು ಕೂಡ ಕೊಡುವನಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಚರ್ಚೆಯ ಕೇಂದ್ರ ಬಿಂದು ಆಗಿರುವಂಥದ್ದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯ ವಿಚಾರ. ಜಗದೀಪ್ ಧನ್ಕರ್ ಅವರು ಏಕಾಏಕಿ ರಾತ್ರೋರಾತ್ರಿ ರಾಜೀನಾಮೆ ಕೊಟ್ರಲ್ಲ, ಇಡೀ ದಿನ ಸದನವನ್ನು ನಡೆಸಿ ಹೋಗಿ ಇದ್ದಕ್ಕಿದ್ದಾಗೆ ರಾಜೀನಾಮೆ ಸಲ್ಲಿಸಿದ್ರಲ್ಲ, ಅರೆ ಇದು ಹೇಗಿದು, ಯಾವ ಕಾರಣಕ್ಕಾಗಿ ಅನ್ನುವಂಥ ಚರ್ಚೆ ಬಂತು. ನಾನು ನಿಮಗೆ ಹೇಳಿದ್ದೆ ಏನೆಲ್ಲ ನಡೆದಿತ್ತು ಹಿನ್ನೆಲೆಯಲ್ಲಿ ಅನ್ನುವಂಥದ್ದು. ಆದರೆ ಕೆಲವು ವಿಚಿತ್ರ ಘಟನೆಗಳು ಕೂಡ ನಡೆದಿತ್ತು. ಯಾರು ಊಹಿಸದಂತಹ ಬೆಳವಣಿಗೆಗಳಾಗಿತ್ತು. ಒಂದು ಫೋನ್ ಕಾಲ್ ಬಂದಿತ್ತು ಅಂದೆ, ಅದು ಯಾರ ಫೋನ್ ಕಾಲ್ ಇವತ್ತು ಹೇಳ್ತೀನಿ ನಾನು ನಿಮಗೆ. ನೋಡಿ, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮಗೆ ಹೇಳ್ತೀನಿ ಕೇಳಿ. ಈ ಎಲ್ಲ ಬೆಳವಣಿಗೆಗಳು ಈಗ ರಾತ್ರೋರಾತ್ರಿ ರಾಜೀನಾಮೆ ಕೊಡುವ ಹಿನ್ನೆಲೆಯಲ್ಲಿ ಏನೆಲ್ಲ ನಡೆದಿತ್ತು ಅನ್ನೋದು ಎಷ್ಟು ಚರ್ಚೆ ಆಗ್ತಾ ಇದೆಯೋ ಅದಷ್ಟೇ ಅಲ್ಲ, ಕಳೆದ 6 ತಿಂಗಳಲ್ಲಿ ಏನಾಗಿತ್ತು, 1 ವರ್ಷದಲ್ಲಿ ಏನಾಗಿತ್ತು, ಈ ಹಿನ್ನೆಲೆಯೂ ಕೂಡ ಇದಕ್ಕಿದೆ. ಈಗ ಒಂದೊಂದಾಗಿ ತೆರೆದುಕೊಳ್ತಾ ಇದೆ. ಬಹುಶಃ ಈಗ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ನ ಪ್ರೋಸೆಸ್ ಆರಂಭ ಮಾಡಿದ್ದು, ಹೊಸ ಉಪರಾಷ್ಟ್ರಪತಿಗಳು ಬರ್ತಾರೆ. ಆದರೆ ಈಗ ನಿರ್ಗಮಿಸಿದಂಥ ಜಗದೀಪ್ ಧನ್ಕರ್ ಅವರು ಗೆದ್ದಿದ್ದು ಕೂಡ ಸಾಮಾನ್ಯವಾದ ಗೆಲುವೇನಾಗಿರಲಿಲ್ಲ. ಅಂತಹ ದೊಡ್ಡ ಗೆಲುವನ್ನು ಅವತ್ತು ಅವ್ರು ಪಡೆದಿದ್ರು. ಈಗ ಎಲೆಕ್ಷನ್ ನಡೆದರೂ ಕೂಡ ಏನಾಗುತ್ತೆ ಅಂತ ನಿಮಗೆ ಹೇಳ್ತೀನಿ ಕೇಳಿ. ಒಟ್ಟು 782 ಮತದಾರರು. ಯಾರಪ್ಪ ಮತದಾರರು ಅಂದರೆ ಲೋಕಸಭೆಯ ಸದಸ್ಯರು ಹಾಗೂ ರಾಜ್ಯಸಭೆಯ ಸದಸ್ಯರು. ಯಾರ್ಯಾರು ಸಂಸದರಿದ್ದಾರಲ್ಲ ಅವರೇ ವೋಟರ್ಸ್. ಈವನ್ ನಾಮಿನೇಟೆಡ್, ನಾಮನಿರ್ದೇಶಿತ ಆಗಿರುವ ಸಂಸದರಿಗೂ ಕೂಡ ಮತದಾರದ ಹಕ್ಕಿರುತ್ತೆ ಈ ಎಲೆಕ್ಷನ್ನಲ್ಲಿ. ಅವರು ಕೂಡ ವೋಟರ್ಸ್. ನಾಮನಿರ್ದೇಶನಗೊಂಡಿರುವಂತಹ ಸಂಸದರು ಕೂಡ ವೋಟ್ ಮಾಡ್ಬೋದು. ಸೊ ಎಲ್ಲ ಸೇರಿದ್ರೆ 782 ವೋಟ್ ಆಗುತ್ತೆ. ಅಲ್ಲಿಗೆ ಮ್ಯಾಜಿಕ್ ನಂಬರ್ ಎಷ್ಟಾಯಿತು? 392 ಇಸ್ ದ ಮ್ಯಾಜಿಕ್ ನಂಬರ್. ಯಾರು 392 ಮತಗಳನ್ನ ತೆಗೆದುಕೊಳ್ತಾರೋ ಅವರು ಗೆಲ್ತಾರೆ. ಹಾಗಾದರೆ ಯಾರ ಪರವಾಗಿ ಎಷ್ಟು ಮತಗಳಿವೆ ನೋಡಿ. ಒಂದು ಕಡೆ NDA, ಮತ್ತೊಂದು ಕಡೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ. ಅದನ್ನು INDA ಒಕ್ಕೂಟ ಅಂತ ಆದರೂ ತೆಗೆದುಕೊಳ್ಳಿ, ಅಥವಾ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಅಂತ ತೆಗೆದುಕೊಳ್ಳಿ. ನಾನು ಮೊದಲು NDA ಪರವಾಗಿ ಎಷ್ಟು ಮತ ಇದೆ, ಹಾಗೂ ಮೊದಲು ಇಂಡಿಯಾ ಒಕ್ಕೂಟ INDA ಒಕ್ಕೂಟದ ಪರವಾಗಿ, ಇಂಡಿಯಾ ಅಲಯನ್ಸ್ ಪರವಾಗಿ ಎಷ್ಟು ಓಟ್ ಇದೆ ಅನ್ನೋದನ್ನು ಹೇಳ್ತೀನಿ ಕೇಳಿ. ನೋಡಿ, ಲೋಕಸಭೆಯಲ್ಲಿ ಇಂಡಿ ಒಕ್ಕೂಟದ ಪರವಾಗಿರುವಂಥದ್ದು 249 ಮತಗಳು. ಅಲ್ಲಿ 249 ಸಂಸದರು INDA ಒಕ್ಕೂಟದ ಪರವಾಗಿದ್ದಾರೆ, ಇಂಡಿ ಒಕ್ಕೂಟದ ಪರವಾಗಿದ್ದಾರೆ. ಹಾಗೂ ರಾಜ್ಯಸಭೆಯಲ್ಲಿ 106 ಮತಗಳಿವೆ. ಅಲ್ಲಿಗೆ ಸೇರಿದ್ರೆ ಒಟ್ಟು ಎಷ್ಟಾಯಿತು? 355 ಮತಗಳು INDA ಒಕ್ಕೂಟದ ಪರವಾಗಿದೆ. ಇನ್ನು ಈ ಕಡೆ NDA ಕಡೆ ಬಂದರೆ ಲೋಕಸಭೆಯಲ್ಲಿ ನೋಡಿ, ಅಲ್ಲಿ 355 ಆಯಿತು ಟೋಟಲ್, ಲೋಕಸಭಾ ಪ್ಲಸ್ ರಾಜ್ಯಸಭಾ. ಇಲ್ಲಿ NDAದು ಲೋಕಸಭೆಯಲ್ಲಿ 293 ಮತಗಳಿವೆ ಲೋಕಸಭೆಯಲ್ಲಿ. ಇನ್ನು ರಾಜ್ಯಸಭೆಯಲ್ಲಿ 134 ಮತಗಳು NDA ಪರವಾಗಿದೆ. ಎರಡು ಸೇರಿಸಿದ್ರೆ ಒಟ್ಟು 427 ಮತಗಳು ಅನ್ನೋದು ಇದೀಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಯಾರ್ಯಾರ ಪರವಾಗಿ ಯಾರ್ಯಾರು ಇದ್ದಾರೆ ಅನ್ನುವಂಥ ಲೆಕ್ಕ ಹಾಕಿದಾಗ ಇಷ್ಟು ಅಂಕಿ ಸಂಖ್ಯೆ ಕಾಣಿಸ್ತಾ ಇದೆ ನೋಡಿ. ಇದರಲ್ಲಿ ಹಲವು ಮತಗಳು ಇನ್ವ್ಯಾಲಿಡ್ ಆಗ್ಬೋದು, ಕೆಲವರು ಗೈರ್ಹಾಜರಾಗ್ಬೋದು, ವಿಪ್ ಜಾರಿ ಮಾಡ್ತಾರೆ. ನಾನು ಹೇಳ್ತಿರುವಂಥದ್ದು, ಯಾರು ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆಗ್ತಾರೋ, ಈ ಕಡೆಯಿಂದ ಆ ಕಡೆ ಶಿಫ್ಟ್ ಆಗ್ತಾರೋ, ಎಲ್ಲವೂ ಕೂಡ ತಾಳೆ ಹಾಕಬೇಕಾಗತ್ತೆ. ಆ ಲೆಕ್ಕಾಚಾರವನ್ನು ಆಧರಿಸಿ ಅಂತಿಮವಾಗಿ ಯಾರ ಪರವಾಗಿ ಎಷ್ಟು ಮತಗಳು ಬೀಳುತ್ತೆ ಅನ್ನೋದು ಅದನ್ನು ಗಣಿಸಲಾಗುತ್ತೆ. ಅದನ್ನು ಆಧರಿಸಿ ಯಾರು ಗೆದ್ದರು ಅನ್ನೋದನ್ನು ನಿರ್ಧರಿಸಲಾಗುತ್ತೆ. ನೋಡಿ, ಕಳೆದ ಚುನಾವಣೆಯಲ್ಲಿ ಜಗದೀಪ್ ಧನ್ಕರ್ ಅವರ ಎದುರುಗಡೆ ಮಾರ್ಗರೇಟ್ ಆಳ್ವ ಅವರು ಸ್ಪರ್ಧಿಸಿದಾಗ ಏನಾಗಿತ್ತು?
ನಾನು ನಿಮಗೆ ಹೇಳ್ತೀನಿ, ಬಹಳ ಸುಲಭವಾದ ಜಯವನ್ನು ಜಗದೀಪ್ ಧನ್ಕರ್ ಅವರು ಪಡೆದಿದ್ದರು. ನೋಡಿ, ಆಗ ಒಟ್ಟು 725 ಮತದಾರರು, ಈಗ 782, ಆಗ 725 ಮತದಾರರಿದ್ದರು. ಆ ಪೈಕಿ ಜಗದೀಪ್ ಧನ್ಕರ್ ಅವರು 528 ಮತಗಳನ್ನ ಪಡೆದಿದ್ದರು. ಎಷ್ಟು? 528 ಮತಗಳನ್ನ ಪಡೆದಿದ್ದರು. ಮಾರ್ಗರೇಟ್ ಆಳ್ ಅವರು 200 ಓಟನ್ನು ಪಡೆಯೋಕ್ಕಾಗಿರಲಿಲ್ಲ. ಇವರು ಒಟ್ಟು 346 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಜಗದೀಪ್ ಧನ್ಕರ್ ಅವರು ಬಹಳ ದೊಡ್ಡ ದಿಗ್ವಿಜಯ ಅದು. 346 ಓಟ್ ಲೀಡೇ ಸಿಕ್ಕಿತ್ತು ಅವರಿಗೆ. ಇವರು ಪಡೆದಿದ್ದು ಕೇವಲ ಮಾರ್ಗರೇಟ್ ಆಳ್ವ 182 ಮತಗಳನ್ನ ಮಾತ್ರ ಪಡೆದಿದ್ರು ಅನ್ನುವಂಥದ್ದು. ಅಂದರೆ ಆಲ್ಮೋಸ್ಟ್ 75% ಆಫ್ ವೋಟ್ಸ್ನ ಜಗದೀಪ್ ಧನ್ಕರ್ ಪಡ್ಕೊಂಡಿದ್ರು ಅನ್ನುವಂಥದ್ದು. ಬಹುಶಃ 1997 ನಂತರ ಸತತ 6 ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರೂ ಪಡೆಯದಷ್ಟು ಮತಗಳನ್ನ NDA ಕ್ಯಾಂಡಿಡೇಟ್ ಜಗದೀಪ್ ಧನ್ಕರ್ ಪಡೆದು ಆಗ ಗೆಲುವನ್ನು ಸಾಧಿಸಿದ್ರು ಅನ್ನುವಂಥದ್ದು. ಆದರೆ ಈ ಬಾರಿ ಏನಾಗ್ಬೋದು? ಬಹುತೇಕ NDAಯಿಂದ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಗೆಲ್ತಾರೆ. ಒಂದು ಕಡೆ ಶಶಿ ತರೂರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೋದು ಕೇರಳದ ದೃಷ್ಟಿಯಿಂದ ಅನ್ನುವಂಥ ಚರ್ಚೆ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ನಿತೀಶ್ ಕುಮಾರ್, ಬಿಹಾರದ ಮುಖ್ಯಮಂತ್ರಿ ಏನಿದ್ದಾರೆ ಅವ್ರನ್ನೇ ತರ್ಬೋದು ಅನ್ನುವ ಚರ್ಚೆಯೂ ನಡೀತಾ ಇದೆ. ಬಿಹಾರದ ರಾಜಕೀಯ ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲಿ ಅವರು ಉಪರಾಷ್ಟ್ರಪತಿ ಮಾಡ್ಬೋದು ಅನ್ನೋದು ಕೂಡ ಇದೆ. ಅದರ ಜೊತೆಗೆ ರಾಜನಾಥ್ ಸಿಂಗ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಕಳೆದ ಬಾರಿ ಕೂಡ ಅವರ ಹೆಸರು ಕೇಳಿ ಬಂದಿತ್ತು. ಆದರೆ ಅವರೀಗ ಪ್ರಮುಖ ಖಾತೆಯೊಂದಿಗೆ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಅವರು ರಕ್ಷಣಾ ಸಚಿವರಾಗಿದ್ದಾರೆ. ಹೀಗಾಗಿ ಅವರು ಏಕಾಏಕಿ ಬರ್ತಾರ? ಪ್ರಶ್ನೆಗಳಿದೆ. ಮತ್ತು ಹರಿವಂಶ ಸಿಂಗ್ ಈಗ ಉಪಸಭಾಪತಿ ಆಗಿರುವಂಥವ್ರು, ಅವ್ರ ಹೆಸರು ಕೂಡ ಚರ್ಚೆಯಲ್ಲಿದೆ ಅನ್ನುವಂಥದ್ದು. ಈ 4 ಪೈಕಿ ನೋಡಿ, ಇವರಲ್ಲ ಯಾರನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ NDA ಕ್ಯಾಂಡಿಡೇಟ್ ಗೆಲ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಮತಗಳ ಗಣನೆ ತೆಗೆದುಕೊಂಡಾಗ ಬಹಳ ಸ್ಪಷ್ಟವಾಗಿದೆ ಅನ್ನುವಂಥದ್ದು. ಇನ್ನು ಕೆಲವು ವಿಚಿತ್ರ ಘಟನೆಗಳು ಜಗದೀಪ್ ಧನ್ಕರ್ ರಾಜೀನಾಮೆಗೂ ಮುನ್ನ ನಡೆದಿತ್ತು ಅಂತ ಹೇಳಿದೆ. ನೋಡಿ, ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ಕೊಡುವ ಮೊದಲು ನೋಡಿ 12ವರೆಗೆ ಅವರೊಂದು BSc ಮೀಟಿಂಗ್ ತೆಗೆದುಕೊಂಡಿರ್ತಾರೆ. ಅದಕ್ಕೆ JP ನಡ್ಡಾ ಹಾಗೂ ಕಿರಣ್ ರಿಜಿಜು ಇಬ್ಬರು ಹೋಗಿರ್ತಾರೆ. ಆದರೆ 4:15 ಮತ್ತೊಂದು 2ನೇ BSc ಸಭೆಗೆ ಹೋಗೋದಿಲ್ಲ. ಇದಕ್ಕೂ ಮೊದಲು ಏನಾಗಿತ್ತು ಅಂದರೆ ನಿಮಗೆ ಹೇಳ್ತೀನಿ, JP ನಡ್ಡಾ ಅವರು ಸದನದಲ್ಲಿ ನಿಂತು ವಿರೋಧ ಪಕ್ಷಗಳ ಪ್ರಶ್ನೆಗೆ ಉತ್ತರವಾಗಿ ಮಾತನಾಡುವಾಗ, ಖರ್ಗೆ ಅವರು ಕೆಲವು ವಿಚಾರಗಳನ್ನೆಲ್ಲ ಪ್ರಸ್ತಾವ ಮಾಡ್ತಾ ಇದ್ರಲ್ಲ, ಅದಕ್ಕೆ ಉತ್ತರ ಕೊಡಲು ನಿಂತಿದ್ದಾಗ ಆ ಕಡೆಯಿಂದ ಗಲಾಟೆ ನಡೀತಾ ಇತ್ತು. ಅವರು ಸದನದಲ್ಲಿ ನಿಂತು ಹೇಳ್ತಾರೆ, ನಾನು ಮಾತಾಡೋದು ಮಾತ್ರ ದಾಖಲೆಗೆ ಹೋಗುತ್ತೆ, ಕಡತಕ್ಕೆ ಹೋಗುತ್ತೆ, ರೆಕಾರ್ಡ್ಸಿಗೆ ಹೋಗುತ್ತೆ, ಬೇರೆ ಯಾರು ಮಾತಾಡಿದ್ದು ಹೋಗಬಾರ್ದು ಅಂತ ಹೇಳ್ತಾರೆ. ಈ ಮಾತನ್ನು ಸ್ಪೀಕರ್ ಮಾತ್ರ ಹೇಳ್ಬೋದು. ಯಾರು ಸಭಾಪತಿಯ ಸ್ಥಾನದಲ್ಲಿ ಕೂಳ್ತಿರ್ತಾರಲ್ಲ ಅವ್ರು ಮಾತ್ರ ಹೇಳ್ಬೋದು. ಇಲ್ಲಿ ನಿಂತವ್ರು ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಅಲ್ಲಿ ಯಾರು ಕೂತಿರ್ತಾರಲ್ಲ, ಸದನದ ರಿಪೋರ್ಟರ್ಸ್, ಕಲಾಪವನ್ನು ವರದಿ ಮಾಡುವಂಥ ವರದಿಗಾರರು, ಅವ್ರನ್ನ ನೇಮಿಸಿರೋದು ಕೂಡ ಸಭಾಪತಿಗಳೇ. ಅವರು ಸಭಾಪತಿಗಳ ಆದೇಶ ಮಾತ್ರ ಕೇಳೋದು. ಇಲ್ಲಿ JP ನಡ್ಡಾ ಅವ್ರು ಹೇಳಿದ್ರು ಅಂದ್ಕೂಡಲೇ ಅವ್ರು ಬರ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವ್ರು ಹೇಳಿದ್ದಕ್ಕೆ ಇವ್ರು ಹೇಳಿದ ಮಾತ್ರ ರೆಕಾರ್ಡಿಗೆ ಹೋಗೋದು, ಬೇರೆಯವ್ರು ಹೇಳಿದ್ದು ಹೋಗದೇ ಇರೋದು, ಇದನ್ನು ಇವ್ರು ಡಿಸೈಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಸಭಾಪತಿಯ ಪೀಠಕ್ಕೆ ಆದಂಥ ಅವಮಾನ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ಸಿಗರೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ಮತ್ತೊಂದು ಘಟನೆ ಏನಾಗಿತ್ತು, ಸಂಜೆ 4:30 ಸಭೆಗೆ JP ನಡ್ಡಾ ಹಾಗೂ ಕಿರಣ್ ರಿಜಿಜು ಇಬ್ಬರು ಕೂಡ ಹೋಗಿರಲಿಲ್ಲ. ಅದು ಕೂಡ ಧನ್ಕರ್ ಅಪ್ಸೆಟ್ ಆಗ್ಲಿಕ್ಕೆ ಕಾರಣ ಆಯಿತು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆಯಲ್ಲ. ಈಗ ಹೇಳ್ತೀನಿ ಕೇಳಿ, ಭಾಳ ಮುಖ್ಯವಾದ ಅಂಶ, ಭಾಳ ವಿಚಿತ್ರ ಅನ್ನುವಂಥ ಘಟನೆ ನಡೀತು ಅಂದೆ. ಅದಾದ ನಂತರ 4:15 ಯಾವಾಗ ಕಿರಣ್ ರಿಜಿಜು ಹಾಗೂ JP ನಡ್ಡಾ ಇಬ್ಬರು ಕೂಡ ಬರಲಿಲ್ಲ, ಸಭೆಯನ್ನು ಮುಂದೂಡ್ತಾರೆ ನಾಳೆಗೆ. ಯಾಕಂದರೆ ಕೇಂದ್ರ ಸಚಿವ ಮುರುಗನ್ ಅವರು ಬಂದು ಹೇಳ್ತಾರೆ ನಾಳೆಗೆ ಮುಂದೂಡಿ ಅಂತೇಳಿ. ಬೇಸರಗೊಂಡು ಹೋಗ್ತಾರೆ ಧನ್ಕರ್. ಆದರೆ ಧನ್ಕರ್ ಅವ್ರನ್ನ ಹೋಗಿ ಭೇಟಿಯಾಗೋದು ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ಅವರು ಹೋಗಿ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇರ್ತಾರೆ. ನೋಡಿ, ಅವರ ಸಭೆಯ ನಂತರ ಜಗದೀಪ್ ಧನ್ಕರ್ ಅವರು ಹೊರಡ್ತಾರೆ. ಆಗ ಅವರು ಮಾನಸಿಕವಾಗಿ ಸಿದ್ಧರಾಗಿದ್ದರು ಇನ್ನು ರಾಜೀನಾಮೆ ಕೊಡೋದೆ ಅಂತೇಳಿ. ಯಾಕಂದರೆ ಅವರು ಯಾವ ನೋಟಿಸನ್ನು ಸ್ವೀಕಾರ ಮಾಡಿದ್ರಲ್ಲ, ಕಾಂಗ್ರೆಸ್ನ 63 ಸಂಸದರು ಸಹಿ ಹಾಕಿ ಕೊಟ್ಟು ನ್ಯಾಯಮೂರ್ತಿ ವರ್ಮಾ ಅವರ ವಿರುದ್ಧ ಇಂಪೀಚ್ಮೆಂಟ್ ಮೋಷನ್ ಮಹಾಭಿಯೋಗಕ್ಕೆ ರೆಡಿ ಮಾಡ್ಕೊಂಡಿದ್ದು, ಮೊದಲು ಅದಕ್ಕೆ ವಿರೋಧ ಇತ್ತು. ಅದರ ಜೊತೆಗೆ ಹೇಳ್ತೀನಿ ಕೇಳಿ, ಭಾಳ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದು. ನೋಡಿ, ಕಳೆದ ಡಿಸೆಂಬರ್ 2024 ಡಿಸೆಂಬರ್ನಲ್ಲಿ ಇದೇ ಕಾಂಗ್ರೆಸ್ ನಾಯಕರು ಒಂದು ಪತ್ರವನ್ನು ಆಗಲೂ ಕೊಟ್ಟಿರ್ತಾರೆ. ವಿಶ್ವ ಹಿಂದೂ ಪರಿಷತ್ನ ಸಭೆಗೆ ಹೋಗಿ ಮಾಡಿದ ಒಂದು ವಿವಾದಾತ್ಮಕ ಭಾಷಣದ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಶೇಖರ್ ಯಾದವ್ ಅವರ ವಿರುದ್ಧ ಮಹಾಭಿಯೋಗಕ್ಕೆ ಆಗ
ಕಾಂಗ್ರೆಸ್ನ ಸಂಸದರೆಲ್ಲ ಒಂದು ಪತ್ರವನ್ನು ಕೊಟ್ಟಿರ್ತಾರೆ. ಆಗ ಏನು ಹೇಳ್ತಾರೆ ಇದೇ ಜಗದೀಪ್ ಧನ್ಕರ್ ಅವರು, ನೋಡಿ ಇದರಲ್ಲಿ ಅವಾಗ 63 ಸಂಸದರು ಸಹಿ ಮಾಡಿರ್ತಾರೆ, ವಿಪಕ್ಷಗಳ 63 ಸಂಸದರು. ಇದರಲ್ಲಿ ಒಬ್ಬರೇ ಸಂಸದರು 2 ಬಾರಿ ಸಹಿ ಮಾಡಿರೋದು ನನ್ನ ಗಮನಕ್ಕೆ ಬಂದಿದೆ. ಹೀಗಾಗಿ ನಾನು ಇದನ್ನು ಸದ್ಯಕ್ಕೆ ಗಮನಿಸೋ ಸಲುವಾಗಿ ಹಾಗೆ ಇಟ್ಟಿರ್ತೀನಿ ಅಂತ ಹೇಳಿದರು. ಬಟ್ ಅದನ್ನು ಈಗ ಏಕಾಏಕಿ ತೆಗೆದುಕೊಳ್ಳಿಕ್ಕೂ ಕೂಡ ಅವರು ಸಿದ್ಧರಾಗಿದ್ದರು ಅನ್ನುವ ಹಿನ್ನೆಲೆಯಲ್ಲೂ ಕೂಡ ಅವರ ಮೇಲೆ ಒತ್ತಡ ಬಂತು, ರಾಜೀನಾಮೆ ಒತ್ತಡ ನಿರ್ಮಾಣ ಆಯಿತು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಕೇವಲ ನ್ಯಾಯಮೂರ್ತಿ ವರ್ಮ ಒಬ್ಬರದ್ದೇ ಅಲ್ಲ, ಅದರ ಜೊತೆಗೆ ಇದೂ ಕೂಡ ಇತ್ತು. ಅಂದರೆ ಒಂದೇ ಕಾರಣ ಅಲ್ಲ, ಹಲವು ಕಾರಣಗಳ ಹಿನ್ನೆಲೆಯಲ್ಲಿ ಇಂಥದ್ದೊಂದು ತೀರ್ಮಾನ ಆಯಿತು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗಿ ನಮ್ಮ ಎದುರುಗಡೆ ಇದೆ. ಇಷ್ಟೆಲ್ಲ ಆದ ನಂತರ ಅಂತಿಮವಾಗಿ ಬೇರೆ ಯಾರೂ ಅಲ್ಲ ನೋಡಿ, ನೇರವಾಗಿ ಜಗದೀಪ್ ಧನ್ಕರ್ ಅವರಿಗೆ ಫೋನ್ ಮಾಡಿ ತಾವು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಪ್ರಧಾನಮಂತ್ರಿಗಳು ಅನ್ನುವಂಥ ಮಾಹಿತಿ ಇದೆ. ಅದೇ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಜಗದೀಪ್ ಧನ್ಕರ್ ಸಿಲುಕಿದ್ರು ಹಾಗೂ ರಾಜೀನಾಮೆಯನ್ನು ನೀಡಿದ್ರು. ಹೆಚ್ಚು ಚರ್ಚೆ ಆಗಲಿಲ್ಲ. ಆ ಒಂದು ಫೋನ್ ಅವರ ರಾಜೀನಾಮೆಗೆ ಕಾರಣವಾಯಿತು ಅನ್ನುವಂಥದ್ದು. ಬಹುಶಃ ಯಾರು ಊಹಿಸಿದ ರೀತಿಯಲ್ಲಿ, ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಹಾಗೂ ಸ್ವತಃ ಜಗದೀಪ್ ಧನ್ಕರ್ ಕೂಡ ಎಣಿಸಿದ ರೀತಿಯಲ್ಲಿ ಅವರ ನಿರ್ಗಮನ ಆಯಿತು. ನೋಡಿ, ಅವರಿಗೊಂದು ವಿದಾಯದ ಭಾಷಣವೂ ಕೂಡ ಸಿಗಲಿಲ್ಲ. ಆ ರೀತಿ ಅವರು ಕುರ್ಚಿಯನ್ನು ಬಿಟ್ಟು ಪೀಠವನ್ನು ತ್ಯಾಗ ಮಾಡಿ ಹೊರಡಬೇಕಾದಂಥ ಪರಿಸ್ಥಿತಿ ಬಂತು. ಅದೇ ಕಾರಣಕ್ಕಾಗಿ ಹೇಳೋದು, ರಾಜಕಾರಣದಲ್ಲಿ ಯಾವತ್ತೂ ಕೂಡ ಏನಾಗುತ್ತೆ ಅನ್ನೋದನ್ನು ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಬೆಳವಣಿಗೆಗಳು ನಡೀತಾ ಇರುತ್ತೆ. ತೆರೆಯ ಮುಂದಿಗಿಂತ ತೆರೆಯ ಹಿಂದೆ ಬಹಳಷ್ಟು ನಡೀತಾ ಇರುತ್ತೆ ಅಂತ ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾನು ನಂಬರ್ಸ್ ಕೂಡ ಈಗಾಗಲೇ ECI ಎಲೆಕ್ಷನ್ ಪ್ರೋಸೆಸ್ನ ಶುರು ಮಾಡಿದೆ. ನಂಬರ್ಸ್ ನೋಡಿದ್ರೆ NDA ಅಭ್ಯರ್ಥಿ ಯಾರೇ ಆದರೂ ಕೂಡ ಗೆಲ್ಲೋದು ಸ್ಪಷ್ಟವಾಗಿದೆ. ನಿಮ್ಮ ಪ್ರಕಾರ ಯಾರು ಉಪರಾಷ್ಟ್ರಪತಿ ಆಗಬೇಕು? ನಾನು 3-4 ಹೆಸರುಗಳು ಯಾವುದೇ ಚರ್ಚೆ ಆಗ್ತಾ ಇದೆ ಹೇಳಿದ್ದೀನಿ. ನಿಮ್ಮ ಪ್ರಕಾರ ಯಾರು ಆಗಬೇಕು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.